ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ, ಇವತ್ತು ಬ್ಯಾಂಕ್ ಅಲ್ಲಿ ಕರೆದಿರುವಂತಹ ಹುದ್ದೆ ಯಾವ ಬ್ಯಾಂಕ್ ಅಪ್ಪ ಅಂದ್ರೆ ನಿಮ್ಮ ಊರಿನಲ್ಲಿರುವಂತಹ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಅಲ್ಲಿ ಕರೆದಿರುವಂತಹ 1425 ಹುದ್ದೆಗಳಿಗೆ ಇವತ್ತು ನೇರ ನೇಮಕಾತಿಯನ್ನ ಮಾಡ್ಕೋತಾ ಇದ್ದಾರೆ. ಈ ಒಂದು ಹುದ್ದೆಗಳಿಗೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬಹುದು, ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ, ಶೈಕ್ಷಣಿಕ ಅರ್ಹತೆ ಏನ್ ಬೇಕಾಗುತ್ತೆ, ಸಂಪೂರ್ಣವಾಗಿರುವಂತಹ ಆನ್ಲೈನ್ ಮುಖಾಂತರ ಮನೆಯಲ್ಲೇ ಕೂತ್ಕೊಂಡು ಮೊಬೈಲ್ ಫೋನ್ ನಲ್ಲಿ ಯಾವ ರೀತಿಯಾಗಿ ನಾವು ಅರ್ಜಿಯನ್ನ ಸಲ್ಲಿಸಬಹುದು ಅನ್ನುವಂತಹ ವಿಧಾನವನ್ನ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಜೊತೆಗೆ ಇವತ್ತೇ ನೀವು ಫಸ್ಟ್ ಟೈಮ್ ಯೂಟ್ಯೂಬ್ ಅಲ್ಲಿ ನಾನ್ ಮಾಡುವಂತಹ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಾ ಇದೆ, ಕೆಂಪು ಅಕ್ಷರಲೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಬಾಜು ಒಂದು ಬೆಲ್ ಐಕನ್ ಗಂಟಿ ಬರ್ತದೆ, ಟಣ್ಣನ ಗಂಟಿ ಬಾರಿಸ್ಬಿಟ್ರೆ ಸಾಕು ನಾನ್ ಮಾಡುವಂತ ಎಲ್ಲಾ ತರದ ವಿಡಿಯೋಸ್ ಗಳ ನೋಟಿಫಿಕೇಶನ್ ನಿಮ್ಮ ಫೋನ್ ಮೇಲೆ ನೋಟಿಫಿಕೇಶನ್ ಸ್ಕ್ರೀನ್ ಮೇಲೆ ನೋಟಿಫಿಕೇಶನ್ ಬಂದ್ಬಿಡುತ್ತೆ. ನೀವು ಮನೆಯಲ್ಲೇ ಕೂತ್ಕೊಂಡು ಉಚಿತವಾಗಿ ಕಂಪ್ಯೂಟರ್ ಶಿಕ್ಷಣ, ಆನ್ಲೈನ್ ಅರ್ಜಿ ಸಲ್ಲಿಸುವಂತಹ ವಿಧಾನ, ಗ್ರಾಫಿಕ್ ಡಿಸೈನ್ ಆಗಿರ್ಬೋದು, ಫೋಟೋ ಡಿಸೈನ್ ಆಗಿರ್ಬೋದು, ಎಲ್ಲ ತರದ ಶಿಕ್ಷಣವನ್ನ ಉಚಿತವಾಗಿ ಮೊಬೈಲ್ ಫೋನ್ ನಲ್ಲೇ ನೋಡೋ ಮುಖಾಂತರ ಸಂಪೂರ್ಣವಾಗಿ ಕಲಿಯಬಹುದು. ಜೊತೆಗೆ ಇವತ್ತು ಬ್ಯಾಂಕ್ ಅಲ್ಲಿ ಕರೆದಿರುವಂತಹ ಹುದ್ದೆಗಳಿಗೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು, ಮತ್ತೆ ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ. ಸರ್ ನಾವು ಬ್ಯಾಂಕಿಗೆ ಅರ್ಜಿ ಹಾಕಕತ್ತಿಲ್ಲ ರೀ, ಸುಮ್ಮನೆ ಯಾಕೆ ವಿಡಿಯೋ ನೋಡ್ಬೇಕು ಅಂತ ಅನಿಸಬಹುದು. ಬಟ್ ವಿಡಿಯೋ ನೋಡೋದ್ರಿಂದ ಯಾವ ರೀತಿಯಾಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು, ಯಾವ ರೀತಿಯಾಗಿ ನಾವು ವೆಬ್ಸೈಟ್ ಗೆ ಹೋಗಬೇಕು, ಯಾವ ರೀತಿಯಾಗಿ ನೋಟಿಫಿಕೇಶನ್ ಗಳನ್ನ ನೋಡ್ಕೋಬೇಕು ಅನ್ನುವಂತ ಮಾಹಿತಿ ಆದ್ರೂ ಸಿಗುತ್ತೆ. ದಯವಿಟ್ಟು ಸಮಾಧಾನದಲ್ಲಿ ಸಂಪೂರ್ಣವಾಗಿ ನೋಡಿ. ಜೊತೆಗೆ ಈ ಒಂದು ವಿಡಿಯೋನ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡೋ ಮುಖಾಂತರ ಪ್ರತಿಯೊಬ್ಬರಿಗೂ ಇವತ್ತು ಬ್ಯಾಂಕ್ ಅಲ್ಲಿ ಬಿಟ್ಟಿರುವಂತಹ ನೇಮಕಾತಿಗಳ ಬಗ್ಗೆ ಮಾಹಿತಿಯನ್ನ ಸಿಗ್ಲಿ, ಅವರು ಕೂಡ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ಹಣೆ ಬಾರದಲ್ಲಿತ್ತು ಅಂದ್ರೆ ಬ್ಯಾಂಕ್ ಒಳಗೆ ಹೋಗಿ ಕ್ಯಾಶಿಯರ್ ಆಗಿ ಕೂಡ ಕೆಲಸವನ್ನ ಮಾಡಬಹುದು. ನಾವು ನೋಡೋದಾದ್ರೆ ಇವತ್ತು ಬ್ಯಾಂಕ್ ಅಲ್ಲಿ ಕರೆದಿರುವಂತಹ ನಾವು ನೇಮಕಾತಿಯನ್ನು ನೋಡ್ತಾ ಇದೀವಿ. ನೇಮಕಾತಿಗೆ ಅರ್ಜಿ ಆಹ್ವಾನ ಅಂತ ನೋಡ್ತಾ ಇದೀವಿ. ಅದರಲ್ಲಿ ಇವತ್ತು ಬ್ಯಾಂಕ್ ಅಲ್ಲಿ ಕರೆದಿರುವಂತಹ ಭಾರತದ 2ನೇ ಅತಿ ದೊಡ್ಡ ಗ್ರಾಮೀಣ ಬ್ಯಾಂಕ್ ಆದ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಲ್ಲಿ ಖಾಲಿ ಇರುವ ಈ ಕೆಳಕಂಡ 1425 ಹುದ್ದೆಗಳಿಗೆ ಅರ್ಹ ಪದವೀಧವರಿಂದ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂತ ಹೇಳ್ತೀವಿ. ಜೊತೆಗೆ ಅದರ ಕೆಳಗಡೆ ನಾವು ನೋಡಿದಾಗ ಯಾವೆಲ್ಲ ಹುದ್ದೆಗಳಿಗೆ ನಾವು ಇವತ್ತು ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ, ಇವತ್ತು ಹುದ್ದೆಯ ಒಂದು ಪದನಾಮ ನೋಡಿದಾಗ ಆಫೀಸ್ ಅಸಿಸ್ಟೆಂಟ್ ಹುದ್ದೆ, ಕ್ಲರ್ಕ್ ಹುದ್ದೆಗಳು 800 ಹುದ್ದೆಗಳನ್ನ ಇವತ್ತು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಜೊತೆಗೆ ಸಹಾಯಕ ವ್ಯವಸ್ಥಾಪಕ ಆಫೀಸರ್ ಸ್ಕೇಲ್ ಅಂತ ಇದ್ದಿರತ್ತೆ ಒಂದು ಹುದ್ದೆ, 500 ಹುದ್ದೆಗಳಿದಾವೆ. ಜೊತೆಗೆ ಸಂಸ್ಥಾಪಕ ಆಫೀಸರ್ ಸ್ಕೇಲ್ 2 ಅಂತ ಇದ್ದಿರತ್ತೆ 125 ಹುದ್ದೆಗಳಿಗೆ ಇವತ್ತು ಗ್ರಾಮೀಣ ಬ್ಯಾಂಕ್ ಅಲ್ಲಿ ಇವತ್ತು ನೇರ ನೇಮಕಾತಿ ಅಂದ್ರೆ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಪರೀಕ್ಷೆಗಳನ್ನ ನಡೆಸಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸಂದರ್ಶನ ಮುಖಾಂತರ ನಿಮಗೆ ಆಯ್ಕೆಯನ್ನ ಮಾಡಿಕೊಡ್ತಾರೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 25ನೇ ತಾರೀಕಿಗೆ ಕೊನೆಯ ದಿನಾಂಕ ಇದ್ದಿರುತ್ತೆ. ದಯವಿಟ್ಟು ಎಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಅದರದೇ ಆದಂತಹ ಒಂದು ವೆಬ್ಸೈಟ್ ಕೂಡ ನಾವು ಸಂಪೂರ್ಣವಾಗಿ ಹೋಗ್ಲಿಕ್ಕೆ www.ibps.in ಅಂತ ಹೋದ್ರೆ ಸಂಪೂರ್ಣವಾಗಿ ನಮಗೆ ಈ ರೀತಿಯಾಗಿರುವಂತಹ ಒಂದು ವೆಬ್ಸೈಟ್ ಗೆ ನಾವೇನ್ ಮಾಡ್ತೀವಿ, ಸಂಪೂರ್ಣವಾಗಿ ಪ್ರವೇಶವನ್ನ ಮಾಡ್ಕೋತಾ ಇದೀವಿ. ವಾಪಸ್ ನೀವು ಇದರ ಮೇಲೆ ಕ್ಲಿಕ್ ಮಾಡ್ಕೋಬಹುದು. ಇಲ್ಲಿಂದ ನೋಡಬಹುದು ಕಾಮನ್ ರಿಕ್ವೈರ್ಮೆಂಟ್ ಪ್ರೊಸೆಸ್ ಫಾರ್ ದ RBI CRP RBBS ಅಂತ ಬಂದಿರುತ್ತೆ. ಈ ರೀತಿಯಾಗಿರುವಂತಹ ಇದರಲ್ಲಿ 2 ಭಾಗಗಳಲ್ಲಿ ನಾವು ನೋಡಬಹುದು. ಯಾಕಂದ್ರೆ ಇಲ್ಲಿ ಮತ್ತೆ ಇದರ ಜೊತೆಗೆ ಸಹ ನಾವು ಡೈರೆಕ್ಟ್ ಆಗಿ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಒಂದು ಪರ್ಸನಲ್ ಒಂದು ಸೆಲೆಕ್ಷನ್ ಗೆ ವೆಬ್ಸೈಟ್ ಗೆ ಹೋಗಬೇಕಾಗಿತ್ತು ಅಂದ್ರೆ ನೀವೇನ್ ಮಾಡಬೇಕು, www.www. IBIBPS ಅಂತ ಹೊಡೆದ್ರೆ ಸಾಕು. ಈ ರೀತಿಯಾಗಿ ನೀವೇನ್ ಮಾಡಬಹುದು, ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಇದರ ಮೇಲೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ IBPS ಮೇಲೆ ನೀವು ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಈ ರೀತಿಯಾಗಿರುವಂತಹ ಒಂದು ಪೇಜ್ ಕೂಡ ನಮ್ಗೆ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಅವಾಗ ನಾವೇನ್ ಮಾಡ್ಬೇಕು, ಕರಿಯರ್ಸ್ ಮೇಲೆ, ಸರ್ವಿಸ್ ಮೇಲೆ ಆಗಿರ್ಬೋದು, ಅಬೌಟ್ ಮೇಲೆ ಆಗಿರ್ಬೋದು, ಈ ರೀತಿಯಾಗಿ ಸಾಕಷ್ಟು ನಮ್ಗೆ ಏನ್ ಕೊಟ್ಟಿರ್ತಾರೆ. ಈ ರೀತಿಯಾಗಿ ನೋಡಬಹುದು ಇಲ್ಲಿಂದ ನೋಟಿಫಿಕೇಶನ್ ಗಳು ಕೂಡ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರುವಂತದ್ದು. ಅವಾಗ ನಾನೇನ್ ಮಾಡ್ಬೇಕಾಗಿದೆ, ಈ ಒಂದು ನೋಟಿಫಿಕೇಶನ್ ಮೇಲೆ ನಾನು ಸಂಪೂರ್ಣವಾಗಿ ಕ್ಲಿಕ್ ಮಾಡ್ಬೇಕಾಗಿರುವಂತದ್ದು. ಓಕೆ, ಕ್ಲಿಕ್ ಮಾಡ್ತಿದ್ದಾನೆ. ಸೆಪ್ಟೆಂಬರ್ 1ನೇ ತಾರೀಕಿಗೆ ಈ ಒಂದು ಅಪ್ಲಿಕೇಶನ್ ಬಿಟ್ಟಿರುವಂತದ್ದು, ಸೆಪ್ಟೆಂಬರ್ 2ಕ್ಕೆ ಅಪ್ಲಿಕೇಶನ್ ಆಗಿರುವಂತದ್ದು, ಎಲ್ಲ ತರದ ಒಂದು ಡೇಟ್ಸ್ ಗಳು ಕೂಡ ನಮ್ಗೆ ನೋಡ್ಲಿಕ್ಕೆ ನೋಟಿಫಿಕೇಶನ್ ಆಗಿರುವಂತದ್ದು ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು. ಇದರ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ಸಂಪೂರ್ಣವಾಗಿರುವಂತಹ ಒಂದು ನೋಟಿಫಿಕೇಶನ್ ಕೂಡ ನಮ್ಗೆ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಅಂದ್ರೆ ಯಾವಾಗ ಅರ್ಜಿಯನ್ನು ಸಲ್ಲಿಸಬೇಕು, ಯಾವ ಡೇಟಿಗೆ ಏನ್ ಮಾಡಬೇಕಾಗುತ್ತೆ ಅನ್ನುವಂಥದ್ದು ಕೂಡ ನಾವು ಸಂಪೂರ್ಣವಾಗಿ ನೋಡಿ ನಾವೇನ್ ಮಾಡಬಹುದು. ಒಂದು ಆಫೀಸಿಯಲ್ ವೆಬ್ಸೈಟ್ ಕೂಡ ಇದ್ದಿರುತ್ತೆ. ಈ ರೀತಿಯಾಗಿ ಕೂಡ ನಾವೇನ್ ಮಾಡಬಹುದು. ಮತ್ತೆ ಇದರ ಜೊತೆಗೆ ಇಲ್ಲಿಂದ ಕೂಡ ನೋಡಬಹುದು ಒಂದು ಬಹಳಷ್ಟು ಒಂದು ನೋಟಿಫಿಕೇಶನ್ ಗಳು ಕೂಡ ನಮಗೆ ಸಿಗ್ತಾ ಇರತ್ತೆ. ಈ ಒಂದು ನೋಟಿಫಿಕೇಶನ್ ಮೇಲೆ ಕೂಡ ನಾವೇನ್ ಮಾಡಬಹುದು, ಇಲ್ಲಿನೂ ಕೂಡ ಕ್ಲಿಕ್ ಅನ್ನ ಮಾಡ್ಕೋಬಹುದು. ಸೇಮ್ ಆಗ್ಲೇ ನಾವೇನ್ ಓಪನ್ ಮಾಡ್ಕೊಂಡಿದ್ದೇವಲ್ಲ ಇದೇ ನೋಟಿಫಿಕೇಶನ್ ಗಳು ನಮ್ಗೆ ಏನಾಗುತ್ತೆ, ನೀವು ಡೈರೆಕ್ಟ್ ಆಗಿ IBPS ಇನ್ನೊಂದ್ಸರ್ತಿ ತೋರಿಸ್ತೀನಿ ನೋಡ್ರಿ. ನಾವೇನ್ ಮಾಡಬಹುದು, www.ibps
IBPS ಅಂತ ಹೊಡೆದ್ರೆ ಸಾಕು, ಆನ್ಲೈನ್ ಅಪ್ಲಿಕೇಶನ್ ಬರುತ್ತೆ. ಇದರ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊಳ್ಳಿ. ಮಾಡಿದ ನಂತರ ಇಲ್ಲಿಂದ ಕರಿಯರ್ ಮೇಲೆ ಹೋಗ್ತಿದ್ದಾನೆ. ನಿಮ್ಗೆ ಏನಾಗುತ್ತೆ, ಸಂಪೂರ್ಣವಾಗಿರುವಂತಹ ಕೆಲವೊಂದಿಷ್ಟು ಮಾಹಿತಿ ಕೂಡ ಓದ್ಕೋಬಹುದು. ವಾಪಸ್ ಬಂದ್ಬಿಟ್ಟು ನಾವು ನೋಟಿಫಿಕೇಶನ್ ನೋಡ್ಬೇಕಾಗಿದೆ ಸರ್ ಅಂದ್ರೆ ಇಲ್ಲಿಂದ ರೀಸೆಂಟ್ ಅಪ್ಡೇಟ್ ಆಗಿರುವಂತಹ ನೋಟಿಫಿಕೇಶನ್ ಗಳು ಕೂಡ ನಮ್ಗೆ ನೋಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ಅವಾಗ ನಾವೇನ್ ಮಾಡ್ಬೇಕಾಗುತ್ತೆ, ಈ ಒಂದು ನೋಟಿಫಿಕೇಶನ್ ಮೇಲೆ ಇಲ್ಲಿ ರಿಕ್ವೈರ್ಮೆಂಟ್ ಬಿಟ್ಟಿರುವಂತಹ ಒಂದು ಹುದ್ದೆಗಳ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊತಾ ಅದನ್ನೇ ಮಾಡಿದ ನಂತರ ನಾವೇನ್ ಮಾಡಬಹುದು, ಡೈರೆಕ್ಟ್ ಆಗಿ ನೀವು ಈ ರೀತಿಯಾಗಿ ಸೆಪ್ಟೆಂಬರ್ 1ನೇ ತಾರೀಕಿಗೆ ಬಂದಿರುವಂತಹ ಅಪ್ಲಿಕೇಶನ್ ಮೇಲೆ ನೀವು ಒಂದು ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಅನ್ನು ಮಾಡಿದ್ರೆ ಸಂಪೂರ್ಣವಾಗಿ ನಮಗೆ ಈ ರೀತಿಯಾಗಿ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ. ಕೊನೆಯ ದಿನಾಂಕ 21/9/2021 ಇರುತ್ತೆ. ಕ್ಲೋಸಿಂಗ್ ಡೇಟ್ ಆ ಒಂದು ದಿನಾಂಕದ ಒಳಗಡೆ ನಾವೇನ್ ಮಾಡ್ಬೇಕಾಗುತ್ತೆ, ಆನ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸಬೇಕಾಗಿರುವಂತದ್ದು. ಹಾಗಾದ್ರೆ ಇದರ ಒಂದು ನೋಟಿಫಿಕೇಶನ್ ನೋಡ್ಬೇಕಲ್ಲ ಸರ್, ನಾವು PDF ಓದ್ಕೋಬೇಕು, ಬಟ್ ಯಾರೆಲ್ಲ ಇದಕ್ಕೆ ಅರ್ಜಿನ ಸಲ್ಲಿಸಬೇಕು, ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ ಅನ್ನುವಂಥದ್ದು ಕೂಡ ನಾವು ನೋಡ್ಬೇಕಾಗಿತ್ತು ಅಂದ್ರೆ ನೀವೇನ್ ಮಾಡ್ಬೋದು, ಅದಕ್ಕೆ ನೋಡ್ಬೇಕಾಗಿತ್ತು ನೋಟಿಫಿಕೇಶನ್ ಬೇಕು ಅಂದ್ರೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಆ ಒಂದು ನೋಟಿಫಿಕೇಶನ್ ಮೇಲೂ ಕೂಡ ನಿಮ್ಗೆ ಸಂಪೂರ್ಣವಾಗಿ ತೋರಿಸ್ಕೊಡ್ತಾ ಅದನ್ನ ನೋಟಿಫಿಕೇಶನ್ ಯಾವ ರೀತಿಯಾಗಿ ಇದ್ದಿರುತ್ತೆ, ಏನೆಲ್ಲ ಮಾಡಬಹುದು ಅನ್ನುವಂಥದ್ದು ಕೂಡ ನಾವೇನ್ ಮಾಡಬಹುದು, ಆ ಒಂದು ನೋಟಿಫಿಕೇಶನ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೋಬಹುದು. ಓಕೆ, ಕ್ಲಿಕ್ ಮಾಡಿ ನೋಡೋಣ. ಎಲ್ಲಾದ್ರೂ ಒಂದ್ ಕಡೆ ನಮಗೆ ನೋಟಿಫಿಕೇಶನ್ ಸಿಗಬಹುದು. ಓಕೆ, ಅಲ್ಲಿ ನಾನು ಕೂಡ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ನೋಟಿಫಿಕೇಶನ್ ನೋಡ್ತಾ ಇದೀವಿ. ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಸುಮಾರು ನೋಟಿಫಿಕೇಶನ್ ಗಳು ಬರುತ್ತೆ. ಇಲ್ಲಿ ಅಪ್ಲಿಕೇಶನ್ ಪ್ರಾರಂಭ ದಿನಾಂಕ, ಕೊನೆಯ ದಿನಾಂಕ ಆಗಿರಬಹುದು, ಆ ವಯಸ್ಸಿನ ಮಿತಿ ಎಷ್ಟಿರಬೇಕು, ಇದಕ್ಕೆ ಡಿಗ್ರಿ ಮುಗಿದವರಿಗೆ ಮಾತ್ರ ಅವಕಾಶ ಇದ್ದಿರುತ್ತೆ ಅರ್ಜಿನ ಸಲ್ಲಿಸಲಿಕ್ಕೆ. ಅವ್ರು ಏನ್ ಮಾಡ್ಬೋದಪ್ಪ ಅಂದ್ರೆ ಇದಕ್ಕೆ ಅರ್ಜಿನ ಸಲ್ಲಿಸಬಹುದು. ಯಾಕಂದ್ರೆ ಇವತ್ತು ಆಫೀಸ್ ಅಸಿಸ್ಟೆಂಟ್ ಸುಮಾರು 800 ಹುದ್ದೆಗಳು ಇರೋದ್ರಿಂದ ಅದಕ್ಕೂ ಕೂಡ ನೀವು ಅರ್ಜಿನ ಸಲ್ಲಿಸಬೇಕು. ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪದವಿ ಪಡೆದಿರಬೇಕು. ಜೊತೆಗೆ ಇನ್ನಿತರ ಕೂಡ ನೀವು ಶಿಕ್ಷಣವನ್ನ ಡಿಗ್ರಿ ಮುಗಿಸಿ ಕೂಡ ನೀವು ಏನ್ ಮಾಡಬಹುದು, ಅದಕ್ಕೆ ಅರ್ಜಿನ ಸಲ್ಲಿಸಬಹುದು. ಇಲ್ಲಿ ಇಂಟ್ರೊಡಕ್ಷನ್ ಇದ್ದಿರುತ್ತೆ, ಎಲಿಜಿಬಿಲಿಟಿ ಇದ್ದಿರುತ್ತೆ, ಎಜುಕೇಶನ್ ಏನ್ ಬೇಕಾಗುತ್ತೆ ಎಲ್ಲವನ್ನು ಕೂಡ ನೀವು ಡೈರೆಕ್ಟ್ ಆಗಿ ಇವುಗಳ ಮೇಲೆ ಕ್ಲಿಕ್ ಅನ್ನು ಮಾಡಿದಾಗ ಡೈರೆಕ್ಟ್ ಆಗಿ ನೀವು ಏನ್ ಮಾಡಬಹುದು, ಅದೇ ಒಂದು ಇಂಟ್ರೊಡಕ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಂಟ್ರೊಡಕ್ಷನ್ ಬರುತ್ತೆ. ಓಕೆ, ಇದೆಲ್ಲ ಸಂಪೂರ್ಣವಾಗಿ ಕರೆದಿರುವಂತಹ ನೇಮಕಾತಿಗಳ ಬಗ್ಗೆ ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡ್ಕೋಬಹುದು. ಅದಾದ ನಂತರ ಇಲ್ಲಿಂದ ಸಂಪೂರ್ಣವಾಗಿ ಕರ್ನಾಟಕದಲ್ಲಿ ಎಷ್ಟು ಹುದ್ದೆಗಳಿದಾವೆ ಅನ್ನುವಂಥದ್ದು ಕೂಡ ನಮ್ಗೆ ಇಲ್ಲಿ ಬಳ್ಳಾರಿ ಕನ್ನಡ ಅಂದ್ರೆ ಎಕ್ಸಾಮ್ ಸೆಂಟರ್ಗಳಾಗಿರ್ಬೋದು, ಮತ್ತೆ ಪ್ರೆಸೆಂಟ್ ಹೆಡ್ ಆಫೀಸ್ ಆಗಿರ್ಬೋದು, ಮತ್ತೆ ಜೊತೆಗೆ ಸಾಕಷ್ಟು ನಮಗೆ ಮಾಹಿತಿಗಳು ಕೂಡ ನಮಗೆ ಸಿಗುತ್ತೆ. ಹೆಡ್ ಆಫೀಸ್ ಆಗಿರಬಹುದು, ಮತ್ತೆ ಇನ್ ಕೆಲವೊಂದಿಷ್ಟು ಮಾಹಿತಿ ಕೂಡ ನಮಗೆ ಸಂಪೂರ್ಣವಾಗಿ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಸಿಗ್ತಾ ಇರತ್ತೆ. ವಯಸ್ಸಿನ ಮಿತಿ ಎಷ್ಟಿರ್ಬೇಕು ಅನ್ನೋದು ಕೂಡ ಸಿಗುತ್ತೆ. ಎಲ್ಲವನ್ನು ಕೂಡ ನೀವೇನ್ ಮಾಡಬಹುದು, ಸಮಗ್ರವಾಗಿ ನೋಡಿಕೊಂಡು ಆ ಒಂದು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ, ಅರ್ಜಿಯನ್ನ ಸಲ್ಲಿಸಬಹುದು. ಈ ಒಂದು ನೋಟಿಫಿಕೇಶನ್ ವನ್ನ ಸಮಾಧಾನದಿಂದ ಸಂಪೂರ್ಣವಾಗಿ ಓದ್ಕೊಂಡು ನೀವೇನ್ ಮಾಡಬಹುದು. ಯಾಕಂದ್ರೆ ಇಲ್ಲಿಂದ ಏನಾಗ್ಬಿಡುತ್ತೆ ಅಂದ್ರೆ ಅಭ್ಯರ್ಥಿಗಳಿಗೆ ಒಂದು ಆಫೀಸ್ ಅಸಿಸ್ಟೆಂಟ್ ಗೆ 175 ರೂಪಾಯಿನೂ ಕೂಡ ನೀವು ಚಾನೆಲ್ ಅನ್ನ ಕಟ್ಟಬೇಕಾಗುತ್ತೆ. ಇಲ್ಲಿ ಕೊಟ್ಟಿರ್ತಾರೆ ನೋಡ್ರಿ, ಆಫೀಸ್ ಒಂದು ಸ್ಕೇಲ್ ಏನಿರುತ್ತೆ 175 ರೂಪಾಯಿ ನೀವೇನ್ ಮಾಡ್ಬೇಕಾಗುತ್ತೆ, DD ಅನ್ನ ಕಟ್ಟಬೇಕಾಗಿರುವಂತದ್ದು ಅಪ್ಲಿಕೇಶನ್ ಫೀಸ್ ಅಂತ ಕೊಟ್ಟಿರ್ತಾರೆ. ಜೊತೆಗೆ ಎರಡನೇ ಆಪ್ಷನ್ಸ್ ಬಂದ್ಬಿಟ್ಟು 175, SC ST ಅವರಿಗೆ ಅದಕ್ಕೂ ಕೂಡ ಏನ್ ಮಾಡ್ತಾರೆ ಅಂದ್ರೆ ಪ್ರಜಾ ಪಂಗಡ 175, ಜನರಲ್ ಕಾಸ್ಟ್ ಅವರಿಗೆ 850 ರೂಪಾಯಿ ಇದ್ದಿರುತ್ತೆ. ನೀವು ಈ ಒಂದು ಅಮೌಂಟ್ ಅನ್ನ ನೀವು ಅಪ್ಲಿಕೇಶನ್ ಸಲ್ಲಿಸುವಂತ ಸಂದರ್ಭದಲ್ಲಿ ಏನ್ ಮಾಡಬೇಕು, ಸಂಪೂರ್ಣವಾಗಿ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಓಕೆನಾ. ಮತ್ತೆ ಕೆಳಗಡೆ ನೋಡಿದಾಗ ಇದಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಡೀಟೇಲ್ಸ್, ಇನ್ನಿತರ ಬಹಳಷ್ಟು ಡೀಟೇಲ್ಸ್ ಗಳು ಕೂಡ ನಿಮ್ಗೆ ಸಿಗ್ತಾ ಇರತ್ತೆ. ಸಂಪೂರ್ಣವಾಗಿ ನೋಡಬಹುದು. ವಯಸ್ಸಿನ ಮಿತಿ ಎಷ್ಟಿರಬೇಕು ಎಲ್ಲವನ್ನು ಕೂಡ ಕೊಟ್ಟಿರ್ತಾರೆ. ಇವತ್ತು ಆಫೀಸ್ ಅಸಿಸ್ಟೆಂಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರೆ 18 ವರ್ಷದಿಂದ 28 ವರ್ಷದ ಒಳಗಿರೋರು ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಆಫೀಸ್ ಸ್ಕೇಲ್ 1 ಅಂತ ಇದಿರುತ್ತೆ, ಅದಕ್ಕೆ 18 ವರ್ಷದಿಂದ 30 ವರ್ಷ ಆಗಿರುತ್ತೆ. ಆಫೀಸ್ ಸ್ಕೇಲ್ 2 ಅಂತ ಇದಿರುತ್ತೆ, 21 ವರ್ಷದಿಂದ 32 ವರ್ಷ ಇದ್ದಿರುತ್ತೆ. ಅದಕ್ಕೆ ವಯಸ್ಸಿನ ಸಡಿಲಿಕೆ ಕೂಡ ನಿಮ್ಮ ಒಂದು ಕಾಸ್ಟಿನ ಮೇಲೆ ಕೂಡ ಇದ್ದಿರುತ್ತೆ. ಅದನ್ನ ನೋಡ್ಕೊಂಡು ನೀವೇನ್ ಮಾಡಬಹುದು, ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ವೇಕೆನ್ಸಿ ಯಾವೆಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ವೇಕೆನ್ಸಿಗಳು ಖಾಲಿ ಇದಾವೆ ನೀವೆಲ್ಲ ಡೀಟೇಲ್ಸ್ ಅನ್ನ ಸಂಪೂರ್ಣವಾಗಿ ನೋಡ್ಕೋಬಹುದು. ಜನರಲ್ ಆಗಿರ್ಬೋದು, ಇವೆಲ್ಲ ಆಫೀಸಿಯಲ್ ಆಗಿ ನೀವು ಸಂಪೂರ್ಣವಾಗಿ ಚೆಕ್ ಮಾಡಿಕೊಂಡು ಅರ್ಜಿಯನ್ನ ಸಲ್ಲಿಸಬಹುದು. ಓಕೆ, ಸಂಪೂರ್ಣವಾಗಿ ಈ ರೀತಿಯಾಗಿಲ್ಲ ಸರಿಯಾಗಿ ನೋಡ್ಕೊಂಡು ಏನ್ ಮಾಡಬೇಕು, ಅರ್ಜಿಯನ್ನ ಸಲ್ಲಿಸಿ ಇವತ್ತು ಏನ್ ಮಾಡ್ಬೇಕಾಗತ್ತೆ, ಜಾಬ್ ಅನ್ನ ಪಡೆಯಬಹುದು. ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು ಅಂದ್ರೆ ವಾಪಸ್ ನಾವು ಇದೇ ಒಂದು ವೆಬ್ಸೈಟ್ ಗೆ ಬಂದ್ಬಿಟ್ಟು ಇಲ್ಲಿಂದ ಕ್ಲಿಕ್ ಹಿಯರ್ ಟು ರಿಜಿಸ್ಟ್ರೇಷನ್ ಅಂತ ಇದ್ದಿರುತ್ತೆ. ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಇಲ್ಲಿ ಇಂಪಾರ್ಟೆಂಟ್ ದಿನಾಂಕ ಕೂಡ ಕೊಟ್ಟಿರ್ತಾರೆ ನಿಮ್ಗೆ. ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ನೀವೇನ್ ಮಾಡಬಹುದು, ಇಲ್ಲಿ 1, 2, 3, 4, 5, 6 ವಿಧಾನ ಒಂದು ಕಂಪ್ಲೀಟ್ ಅನ್ನ ಮಾಡಿದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿರುತ್ತೆ. ಜೊತೆಗೆ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕಾಗಿದೆ ಸರ್ ಅಂದ್ರೆ ನಿಮ್ಮ ಒಂದು ಫಸ್ಟ್ ನೇಮ್ ಆಗಿರ್ಬೋದು, ಕನ್ಫರ್ಮ್ ಫಸ್ಟ್ ನೇಮ್ 2 ಸಾರಿ ನೀವೇನ್ ಮಾಡ್ಬೇಕಾಗುತ್ತೆ, ಇಲ್ಲಿ ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ. ಬಹಳಷ್ಟು ಈಸಿ ಆಗಿರುತ್ತೆ. ಸಂಪೂರ್ಣವಾಗಿ ನೀವೇನ್ ಮಾಡಬಹುದು, ಈ 6 ವಿಧಾನಗಳನ್ನ ಕಂಪ್ಲೀಟ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಇವತ್ತು ಕರ್ನಾಟಕ ಬ್ಯಾಂಕ್ ಅಲ್ಲಿ ಕರೆದಿರುವಂತಹ 1425 ಹುದ್ದೆಯಲ್ಲಿ ನೀವು ಕೂಡ ಒಂದು ಅರ್ಜಿಯನ್ನ ಸಲ್ಲಿಸಿರ್ತೀರಿ. ಅದೆಲ್ಲ ಡೀಟೇಲ್ಸ್ ಕೂಡ ಅವ್ರು ಏನ್ ಮಾಡ್ತಾರೆ, ಈ ಒಂದು ನೋಟಿಫಿಕೇಶನ್ ಅಲ್ಲಿ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ. ಎಲ್ಲವನ್ನು ಕೂಡ ಕಂಪ್ಲೀಟ್ ಆಗಿ ಓದ್ಕೊಂಡು ನೀವೇನ್ ಮಾಡ್ಬೇಕು, ಹೌ ಟು ಅಪ್ಲೈ ಅಂತ ಇದ್ದಿರುತ್ತೆ. ಮತ್ತೆ ಇಲ್ಲಿಂದ ನೀವು ಕ್ಲಿಕ್ ಅನ್ನು ಮಾಡ್ಕೊಂಡು ಯಾವ ರೀತಿಯಾಗಿ ಅಪ್ಲೈ ಮಾಡ್ಬೇಕು ಅನ್ನುವಂತ ಒಂದು ಗೈಡೆನ್ಸ್ ಕೂಡ ನಮ್ಗೆ ಏನಾಗುತ್ತೆ ಇಲ್ಲಿ ಸಂಪೂರ್ಣವಾಗಿ ಸಿಗ್ತಾ ಇರತ್ತೆ.
ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿ ಕೂಡ ಬರುತ್ತೆ. ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು, ಏನೆಲ್ಲ ಬೇಕಾಗುತ್ತೆ ಅನ್ನುವಂಥದ್ದು ಕೂಡ ನಾವೇನ್ ಮಾಡಬಹುದು. ಈ ಒಂದು ಚೆಕ್ ಲಿಸ್ಟ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ. ಇಲ್ಲಿಂದ ಕೂಡ ನೀವೇನ್ ಮಾಡಬಹುದು, ಸಂಪೂರ್ಣವಾಗಿ ಓದ್ಕೊಂಡು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ. ಸಂಪೂರ್ಣವಾಗಿ ವಿಡಿಯೋನ ನೋಡಿದ್ದೀರಾ ಅನ್ಕೋತಾ ಅದನ್ನೇ. ಯಾರಿಗೆಲ್ಲ ಕನ್ಫ್ಯೂಸ್ ಆಗ್ತಾ ಇದೆ ದಯವಿಟ್ಟು ಆ ವಿಡಿಯೋನ ಮತ್ತೊಮ್ಮೆ ನೋಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು, ಫೋಟೋಗ್ರಾಫ್ ಯಾವ ರೀತಿಯಾಗಿ ಸಿಗ್ನೇಚರ್ ಆಗಿರ್ಬೋದು, ಲೆಫ್ಟ್ ಥಂಬ್ ಅಂದ್ರೆ ನಿಮ್ಮ ಒಂದು ಹೆಬ್ಬೆಟ್ಟಿನ ಗುರುತಿನ ಒಂದು ಸೈನ್ ಕೂಡ ಕೊಡಬೇಕಾಗುತ್ತೆ. ಜೊತೆಗೆ ಎ ಹ್ಯಾಂಡ್ ರೈಟಿಂಗ್ ಒಂದು ಡಿಕ್ಲೇರೇಷನ್ ಕೂಡ ಕೊಡಬೇಕಾಗುತ್ತೆ. SSLC ಮತ್ತೆ 10th ಸ್ಟ್ಯಾಂಡರ್ಡ್ ರಿಕ್ವೈರ್ಮೆಂಟ್ ಸರ್ಟಿಫಿಕೇಟ್ ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ. ಆಧಾರ್ ಕಾರ್ಡ್ ಬೇಕಾಗುತ್ತೆ. ಮೆನ್ಷನ್ ಜೊತೆಗೆ ನಿಮ್ಮ ಒಂದು ಕಾರ್ಡ್ ಸರ್ಟಿಫಿಕೇಟ್ ಕೂಡ ಕೊಡಬೇಕಾಗಿರುವಂತದ್ದು. ಎಲ್ಲ ದಾಖಲೆಗಳನ್ನ ಇಟ್ಕೊಂಡು ನೀವು ಆನ್ಲೈನ್ ಮುಖಾಂತರ ನಿಮ್ಮ ಒಂದು ಫೋಟೋವನ್ನು ಕೂಡ ತಗೊಂಡು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ. ದಯವಿಟ್ಟು ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಅನ್ಕೋತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಕಂಪ್ಲೀಟ್ ಆಗಿ ಆನ್ಲೈನ್ ಒಳಗೆ ಯಾವ ರೀತಿಯಾಗಿ ನಾವು ಅರ್ಜಿಯನ್ನ ಸಲ್ಲಿಸಬಹುದು, ರಿಜಿಸ್ಟ್ರೇಷನ್ ಮಾಡಬಹುದು ಅನ್ನುವಂಥದ್ದನ್ನ ನಿಮ್ಗೆ ಏನ್ ಮಾಡ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ಲಿಕ್ಕೆ ಬರ್ತಾ ಇದ್ದೇನೆ. ಇವೆಲ್ಲವನ್ನು ಕೂಡ ಕಂಪ್ಲೀಟ್ ಆಗಿ ಫೋಟೋ ಸಿಗ್ನೇಚರ್ ಯಾವ ರೀತಿಯಾಗಿ ಅಪ್ಲೋಡ್ ಮಾಡಬೇಕು, ಡೀಟೇಲ್ಸ್ ಯಾವ ರೀತಿಯಾಗಿ ಹೇಳ್ಬೇಕು, ಪ್ರಿವ್ಯೂ ನೋಡ್ಕೊಳ್ಳಿ. ಆಮೇಲೆ ಅಪ್ಲೋಡ್ ಮಾಡಿ ಲಾಸ್ಟ್ಗೆ ಪೇಮೆಂಟ್ ಅನ್ನ ಮಾಡಿ ನೀವೇನ್ ಮಾಡಬಹುದು, ಅರ್ಜಿಯನ್ನ ಸಂಪೂರ್ಣವಾಗಿ ಸಲ್ಲಿಸಬಹುದು. ಮೊಬೈಲ್ ಫೋನ್ ಅಲ್ಲಿ ಕೂಡ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ. ನೆಕ್ಸ್ಟ್ ವಿಡಿಯೋ ಬೇಕಾಗಿತ್ತು ಅಂದ್ರೆ ನೆಕ್ಸ್ಟ್ ವಿಡಿಯೋ ಸರ್ ಅಂತ ಹೇಳಿ ದಯವಿಟ್ಟು ನೋಟಿಫಿಕೇಶನ್ ಆಗಿರ್ಬೋದು, ಎಲ್ಲ ತರಹದ ಒಂದು ಮಾಹಿತಿಯನ್ನು ನೋಡ್ಕೊಂಡು ನೀವೇನ್ ಮಾಡಬಹುದು, ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದು. ದಯವಿಟ್ಟು ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬಾರ್ದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.